ಸತತವಾಗಿ ಜನ ನಿಮ್ಮನ್ನು ಆಯ್ಕೆ ಮಾಡ್ತಾ ಹೋಗ್ತಾರೆ. ನಿಮಗೆ ಈ ಸುದೀರ್ಘ ರಾಜಕೀಯ ಜೀವನದಲ್ಲಿ ಈ ಕೆಲಸ ಇನ್ನೂ ಮಾಡಬೇಕಾಗಿದೆ, ಇದೊಂದು ಆಸೆ ಇದೆ, ನನ್ನ ಕ್ಷೇತ್ರದ ಜನಕ್ಕೆ ಈ ಕೊಡುಗೆಯನ್ನು ಕೊಡಬೇಕು, ಯಾವುದಾದ್ರೂ ಪೆಂಡಿಂಗ್ ಇದೆಯಾ? ಸಂಪೂರ್ಣ ನೀರಾವರಿ ಆಗಬೇಕನ್ನುವಂಥದ್ದು ನಮ್ಮ ದೂರದೃಷ್ಟಿ. ಕೆರೆ ತುಂಬತಕ್ಕಂತಹ ಯೋಜನೆಯನ್ನು ಮೊದಲನೇದಾಗಿ ಅದೇ ಎಸ್ ಎಂ ಕೃಷ್ಣ ಇದ್ದಂಥ ಸಂದರ್ಭದಲ್ಲಿ, ಆಮೇಲೆ ನಮ್ಮ ಖರ್ಗೆ ಸಾಹೇಬರು ನೀರಾವರಿ ಮಂತ್ರಿ ಆದಂಥ ಸಂದರ್ಭದಲ್ಲಿ ಅದಕ್ಕೊಂದು ನೀಲನಕ್ಷೆಯನ್ನು ತಯಾರು ಮಾಡಿದರು. ಅದಕ್ಕೆ ನಾವು ಹೆಚ್ಚು ಒತ್ತು ಕೊಟ್ಟಿದ್ದೀವಿ. ಅದಾದ ನಂತರ MB ಪಾಟೀಲ್ ಅವರು ನೀರಾವರಿ ಮಂತ್ರಿ ಆದರು. 2013ರಿಂದ 2018ರವರೆಗೆ ನೀರಾವರಿ ಮಂತ್ರಿ ಆದರು. ಅವರು ನಮ್ಮ ಸಹಪಾಠಿಗಳು. ಸೊ ನಮ್ಮೆಲ್ಲರ ಒಂದು ಏನು ಇಚ್ಛೆ ಇತ್ತು, ಆ ಇಚ್ಛೆದಂತೆ ಅವರು ಆ ಕೆರೆ ತುಂಬತಕ್ಕಂಥ ಯೋಜನೆಗೆ ಹೆಚ್ಚು ಒತ್ತನ್ನು ಕೊಟ್ಟರು. ಮತ್ತು ಬೊಮ್ಮಾಯಿಯವರು ಕೂಡ ನಾನು ಹೇಳಬಾರ್ದು, ಇದು ರಾಜಕೀಯ ಮಾಡ್ತಕ್ಕಂಥ ವಿಷಯಗಳಲ್ಲ. ಆಲ್ಮಟ್ಟಿ ಚಿಮ್ಮಲ್ಗಿ ಏತ ನೀರಾವರಿಯನ್ನು ಅವರಿದ್ದಾಗಲೇ ಅದನ್ನು ಟೆಂಡರ್ ಕರೆದು ಪ್ರಾರಂಭ ಮಾಡಿದರು. ಸೊ ಕೆರೆ ತುಂಬತಕ್ಕಂಥ ಯೋಜನೆಗೆ ಹೆಚ್ಚು ಅನುಕೂಲ ಆಯಿತು. ಅದು MB ಪಾಟೀಲರು ಮುಂದೆ ಬಂದು ಕೆರೆ ತುಂಬತಕ್ಕಂಥ ಯೋಜನೆಗಳನ್ನೆಲ್ಲನೂ ಕೈಗೊಂಡ್ರು. ಅದೇ ರೀತಿಯಾಗಿ ಈ ಏನು ಏತ ನೀರಾವರಿಗಳೇನಿದಾವಲ್ಲ, ಅದು ತಿಡಗುಂದಿ ಏತ ನೀರಾವರಿ ಆಗಿರ್ಬೋದು, ಅಥವಾ ನಮ್ಮ ಗುತ್ತಿ ಬಸವಣ್ಣ ಏತ ನೀರಾವರಿ ಆಗಿರ್ಬೋದು, ಅದೇ ರೀತಿಯಾಗಿ ನಮ್ಮ ನಾಗರಬೆಟ್ಟ ಏತ ನೀರಾವರಿ ಆಗಿರ್ಬೋದು, ಪೀರಾಪುರ ಬೂದಾಳಿ ಏತ ನೀರಾವರಿ ಆಗಿರ್ಬೋದು, ಹಿಂಗೆ ಹಲವಾರು ಲಿಫ್ಟ್ ಇರಿಗೇಷನ್ ಸ್ಕೀಮ್ಸಿಗೆ ಅವರು ಅನುಮೋದನೆ ಕೊಟ್ಟು ಪ್ರಾರಂಭ ಮಾಡಿದರು. ಹೀಗಾಗಿ ಇವತ್ತು ಸಾಕಷ್ಟು ರೈತರಲ್ಲಿ ಇವತ್ತು ನಿಮಗೆ ಅವ್ರಿಗೊಂದು ಹೊಸ ಅಧ್ಯಯನ ಅಂತ ಹೇಳ್ಬೋದು ಇದನ್ನು. ಖಂಡಿತ. ಹಾಗಾದ್ರೆ ನಿಮ್ಮ ಆಡಳಿತ ಸಂದರ್ಭದಲ್ಲಿ ನಿಮಗೆ ಸಾರ್ಥಕತೆ ತಂದುಕೊಟ್ಟಂತಹ ಯೋಜನೆ ಅಂದರೆ ಯಾವುದು ನೆನಪಿಸ್ಕೊಳ್ತೀರಿ? ನಾನು ಮುಖ್ಯವಾಗಿ ನಾನು ಆಲೋಚನೆ ಮಾಡಬೇಕಾದಂಥದ್ದನ್ನು ತಾವು ಹೇಳಿದರೆ, ಅಭಿವೃದ್ಧಿ ಅನ್ನುವಂಥ ದೃಷ್ಟಿಕೋನ ಕೇವಲ ಒಂದಕ್ಕೆ ಸೀಮಿತ ಆಗಿರಂಗಿಲ್ಲ. ಯಾವಾಗಲೂ ನೀವು ಎಲ್ಲ ವಿಷಯದಲ್ಲಿ ಕೂಡ ಅದನ್ನು ನಾವು ಜನಕ್ಕೆ ಮುಟ್ಟಿಸುವಂಥ ಪ್ರಯತ್ನ ಆಗಬೇಕು. ನಾವು ಇವತ್ತು ನೀರಾವರಿ ಮಾಡಿಕೊಟ್ಟಿವಿ ಅಂತಂದರೆ ಅದರ ಜೊತೆಯಾಗಿ ರಸ್ತೆಗಳಾಗಬೇಕು, ಅದರ ಜೊತೆಯಾಗಿ ಹಳ್ಳಿಗಳ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡಬೇಕು, ಅದರ ಜೊತೆಯಾಗಿ ಏನಪ್ಪ ಅಂದರೆ ಶಿಕ್ಷಣಕ್ಕೆ ಒತ್ತು ಕೊಡಬೇಕು. ಇವೆಲ್ಲ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್ ಆದಾಗೇ ಸಂಪೂರ್ಣ ಅಭಿವೃದ್ಧಿ ಅಂತೀವಿ. ಸೊ ಹೀಗೆ ನೀರಾವರಿ ಇವತ್ತೇನು ಬದಲಾವಣೆ ತಂದಿದೆ, ಇದು ಸಂಪೂರ್ಣವಾದಂಥ ನೀರಾವರಿ ಆಗಬೇಕು. ಇದೇ ನಮ್ಮ ಮುಂದಿನ ದೂರದೃಷ್ಟಿ. ಸಂಪೂರ್ಣ ನೀರಾವರಿ ಮುದ್ದೇಬಿಹಾಳ ತಾಲೂಕು ನೀರಾವರಿ ಆಯಿತು ಅಂದರೆ ಸಹಜವಾಗಿ ಎಲ್ಲ ಏನಪ್ಪ ಅಭಿವೃದ್ಧಿಗಳನ್ನು ಮಾಡೋದ್ರ ಜೊತೆಯಾಗಿ ಜನರು ಕೂಡ ಖುಷಿಯಾಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ.